ಅದು ಆರ್ತಕ್ಷತೆಯ ಕಥೆ ಆದರೆ ಮದುವೆ ಕಥೆ ಹೇಳ್ತೀನಿ ಕೇಳಿ. ವರ ಬೆಂಗಳೂರಿನಲ್ಲಿದ್ದಾನೆ, ವಧು ಭುವನೇಶ್ವರದಲ್ಲಿದ್ದಾಳೆ. ಫ್ಲೈಟ್ ಪಜೀತಿಯಿಂದ ಇದೀಗ ಮದುವೆಯ ಪೋಸ್ಟ್ಪೋನ್ ಆಗಿದೆ, ಮುಂದಕ್ಕೆ ಹಾಕಿದ್ದಾರೆ. ವರ ಬೆಂಗಳೂರಲ್ಲಿ, ವಧು ಭುವನೇಶ್ವರದಲ್ಲಿ. ಭುವನೇಶ್ವರ ಅಂದ್ರೆ ಒಡಿಶಾದ ಭುವನೇಶ್ವರ, ಅಲ್ಲಿ ಇಲ್ಲೂ ಕೂಡ ಫ್ಲೈಟ್ ಪಜೀತಿ ಆಗಿದೆ. ಸೊ ಮದುವೆಯನ್ನ ಅನಿವಾರ್ಯವಾಗಿ ಮುಂದಕ್ಕೆ ಹಾಕಲೇಬೇಕಾದಂತಹ ಪರಿಸ್ಥಿತಿ. ಮದುವೆಗೆ ಹೋಗಬೇಕಾಗಿದ್ದ ವರ ಬೆಂಗಳೂರಿನಲ್ಲೇ ಸಿಗಾಕೊಂಡಿದ್ದಾರೆ. ಭುವನೇಶ್ವರದಲ್ಲಿ ಇವತ್ತು ಮದುವೆ ನಿಗದಿಯಾಗಿತ್ತು. ಬೆಂಗಳೂರಿನಿಂದ ಭುವನೇಶ್ವರಕ್ಕೆ ಹುಡುಗ ಮತ್ತು ಹುಡುಗನ ಕುಟುಂಬಸ್ಥರು, ಸಂಬಂಧಿಕರು, ಫ್ರೆಂಡ್ಸ್ ಎಲ್ಲ ಹೋಗಬೇಕಾಗಿತ್ತು. ಇವರು ಇದೇ ಎಡವಟ್ಟಾಗ್ತಾರೋ ಇಂಡಿಗೋ ಫ್ಲೈಟ್ನಲ್ಲಿ ಸುಮಾರು 110 ಟಿಕೆಟನ್ನು ಬುಕ್ ಮಾಡಿಬಿಟ್ಟಿದ್ದಾರೆ. ಇಡೀ ಕುಟುಂಬದವರು, ಫ್ರೆಂಡ್ಸು, ಫ್ಯಾಮಿಲಿ ಅಂತ. ಬೆಂಗಳೂರಿನಿಂದ 110 ಟಿಕೆಟ್ನ ಚೆನ್ನೈಯಿಂದ 34 ಟಿಕೆಟ್ ಬೇರೆ ಬುಕ್ಕಿಂಗ್ ಆಗಿತ್ತಂತೆ. ಹೈದರಾಬಾದ್ನಿಂದ 4, ಬಾಂಬೆಯಿಂದ 10 ಟಿಕೆಟ್, ಹಿಂಗೆ ಓವರಾಲ್ ಆಗಿ ಬುಕ್ ಮಾಡಿದ್ದಾರೆ. 8 ಲಕ್ಷ ರೂಪಾಯಿ ಬರೀ ಫ್ಲೈಟ್ ಟಿಕೆಟಿಗೆ ಬುಕ್ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಮಾಡೋದು, ಅಷ್ಟು ದೂರ ಹೋಗಬೇಕಲ್ಲ. ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಇಂದ ವರನ ಕುಟುಂಬ ಕಂಗಾಲಾಗಿದೆ. ಕೊನೆಗೆ ಮದುವೆಯನ್ನೇ ಪೋಸ್ಟ್ಪೋನ್ ಮಾಡಬೇಕಾದಂತಹ ಅನಿವಾರ್ಯತೆ ಬಂತು. ಇಂಡಿಗೋ ಸಂಸ್ಥೆಯ ಅವಾಂತರಕ್ಕೆ ವರನ ತಂದೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಈಗಿನ ಕಾಲದಲ್ಲಿ ಹೆಣ್ಣು ಸಿಗೋದೇ ಕಷ್ಟ ಅಂಥದ್ರಲ್ಲಿ. ಆಮೇಲೆ ಏನಾದರೂ ಮದುವೆ ಸಂದರ್ಭದಲ್ಲಿ ಇಂತಹ ಅವಾಂತರಗಳಾದರೆ ಅದನ್ನ ದೊಡ್ಡವರು ಬೇರೆ ರೀತಿಯಲ್ಲಿ ಪರಿಗಣಿಸ್ತಾರೆ. ಏನಪ್ಪ ಶುಭ ಕಾರ್ಯದಲ್ಲಿ ಹಿಂಗಾಗ್ಬಿಡ್ತಲ್ಲ ಅಂತ. ಆಮೇಲೆ ಇವ್ರು ಹತ್ತತ್ರ 8-9 ಲಕ್ಷ ಬರೀ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ ಬುಕ್ ಮಾಡಿದ್ದಾರೆ. ನೋಡಿ ಅಲ್ಲಿ, ಇದಾದರೂ ಹೆಂಗೋ ಹುಡುಗ ಹುಡುಗಿ ಪಕ್ಕದಲ್ಲಿದ್ರು ಕುತ್ಕೊಂಡು ಆರತಕ್ಷತೆಯಲ್ಲಿ ಸಿಕ್ಕಿದ್ರು ಬಿಡಿ. ಆಮೇಲೆ ಕರೋನಾ ಟೈಮಲ್ಲಿ ಎಂಗೇಜ್ಮೆಂಟು ಅವ್ರೊಂದು ಕಡೆ ಇವ್ರೊಂದು ಕಡೆ ನಿಂತ್ಕೊಂಡು ಆಗ್ತಾ ಇತ್ತು. ಬಟ್ ಮದುವೆ ತಾಳಿಯನ್ನು ಆನ್ಲೈನಲ್ಲಿ ಕಟ್ಟಕ್ಕಾಗಲ್ವಲ್ಲ, ಅಲ್ಲಿಗೆ ಹೋಗ್ಬೇಕಲ್ಲ ಹುಡುಗ. ಅನ್ಯಾಯವಾಗಿ ಮದುವೆ ಮುಂದೂಡಿಕೆ ಆಗಿದೆ ಈಗ. ಓಕೆ, ಇದೀಗ ಹುಡುಗನ ಕಡೆಯವರೆಲ್ಲರೂ ಕೂಡ ಅಯ್ಯೋ ಹಿಂಗಾಗ್ಬಿಡ್ತಲ್ಲ, ಫ್ಲೈಟಲ್ಲಿ ಹೊರಟಿದ್ವಿ ಮದುವೆಗೆ ಅಂತ ಕಂಗಾಲಾಗಿದ್ದಾರೆ. ಆಮೇಲೆ ಈಗ ನೋಡ್ತಾ ಇರುವಂತಹ ಏರ್ಪೋರ್ಟ್ ಚಿತ್ರಣ, ಜನಜಂಗುಳಿ ಜಾಸ್ತಿ ಆಗ್ತಾ ಇದೆ. ಕಳೆದ 3-4 ದಿನದಿಂದ, ನಿನ್ನೆ ನಾನು 12 ಗಂಟೆ ನ್ಯೂಸ್ ಓದಬೇಕಾದ್ರೆ 300ರಿಂದ 310 ಫ್ಲೈಟ್ಗಳು ವ್ಯತ್ಯಾಸ ಆಗಿತ್ತು, ಅಂದರೆ ಸಡನ್ನಾಗಿ ಕ್ಯಾನ್ಸಲ್ ಆಗಿತ್ತು. ಈಗ ನಂಬರ್ಸ್ ಇನ್ನೂ ಜಾಸ್ತಿ ಆಗಿದೆ. ರೈಲ್ವೆ ಸ್ಟೇಷನ್ ಅನ್ನು ಮೀರಿಸುವಂತಹ ಪರಿಸ್ಥಿತಿ ಏರ್ಪೋರ್ಟಲ್ಲಿ ಇರೋದು. ಎಲ್ಲಿ ಬೇಕಲ್ಲಿ ಮಲ್ಕೊಳ್ತಾ ಇದ್ದಾರೆ ಜನ. ಏನು ಮಾಡೋಕ್ಕಾಗಲ್ಲ, ಎಷ್ಟೊತ್ತು ಅಂತ ಕೂತ್ಕೊಂಡು ಕಾಯ್ತಾರೆ, ಜಾಗ ಇಲ್ಲ. ಫ್ಲೈಟ್ ಇದ್ದಿದ್ದಕ್ಕಂಗೆ ಕ್ಯಾನ್ಸಲ್ ಆಗ್ತಾ ಇದೆ. ಸೂಕ್ತ ಕಾರಣಗಳನ್ನು ಕೊಡ್ತಲ್ಲ. ಟೆಕ್ನಿಕಲ್ ಇಶ್ಯೂ ಅಂತಾರೆ. ಟೆಕ್ನಿಕಲ್ ಇಶ್ಯೂ ಅಂದರೆ ನಾವು ಹೋಗಿ ಏನು ಎತ್ತ ಅಂತ ಕೇಳೋಕ್ಕಾಗಲ್ವ, ಯಾಮಾರಿಸುವಂತಹ ರೀಸನ್ ಒಂದು. ಎರಡನೇದು ಸ್ಟಾಫ್ ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ಇವ್ರದ್ದು ಇನ್ನೊಂದು ಸ್ವಲ್ಪ ಏನೋ ರೂಲ್ಸ್ಗಳಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ಫ್ಲೈಟ್ನ ಚೆಕ್ ಮಾಡ್ಕೊಳ್ತಾ ಇರಿ. ಇಂಡಿಗೋ ಏನಾದರೂ ಬುಕ್ ಮಾಡಿದರೆ ಈಗಲೂ ಕೂಡ ನೀವು ಅದರ ಸ್ಟೇಟಸನ್ನು ಎಲ್ಲಿದೆ, ಎಷ್ಟೊತ್ತು, ಏನು ಎತ್ತ ಅಂತ ಚೆಕ್ ಮಾಡ್ಕೊಳ್ತಾರೆ. ಇಲ್ಲಾಂದರೆ ತಿಂಡಿ ಗಿಂಡಿ ತಗೊಂಡು ಹೋಗಿರಿ, ಚಾರ್ಜರ್ ಮರಿಬೇಡಿ, ಮೆಡಿಕೇಶನ್ಸ್ ತಗೊಂಡು ಹೋಗಿರಿ, ಇಲ್ಲಾಂದರೆ ಯಾಮಾರ್ತೀರಾ.